ಸರ್, ಪ್ರತಿಭಟನಾ ನಿರತರು ತಾವು ಪ್ರತಿಭಟನೆಗೆ ಅವಕಾಶವನ್ನ ಕೊಡ್ತಿಲ್ಲ, ಪ್ರತಿಭಟನೆಗೆ ಹೋಗುವಂತವ್ರಿಗೆ ಅಡ್ಡಿಪಡಿಸ್ತಾ ಇದ್ದೀರಾ, ಅವ್ರಿಗೆ ಧಮಕಿ ಹಾಕ್ತಿದ್ದೀರಾ ಅಂತ ಹೇಳಿ ಪ್ರತಿಭಟನಾ ನಿರತರ ಅಧ್ಯಕ್ಷರು ತಮ್ಮ ಮೇಲೆ ಆಕ್ರೋಶ ಮತ್ತೆ ಆರೋಪವನ್ನು ಕೂಡ ಮಾಡಿದ್ರು. ಈಗ ಪ್ರತಿಭಟನಾ ನಿರತರು ಕೂಡ ಇಲ್ಲಿಗೆ ಬಂದಿದ್ದಾರೆ, ತಾವೇನು ಹೇಳ್ತೀರಾ ಸರ್? ಫಸ್ಟ್ ಪಾಯಿಂಟ್ ಅಂದರೆ ಇವರು ಪ್ರತಿಭಟನೆ ಮಾಡ್ತಾ ಇದ್ರೆ ಅದಕ್ಕೆ ಪೀಸ್ಫುಲ್ ಆಗಿ ಮಾಡಿದರೆ ನಮ್ದು ಏನು ಪ್ರಾಬ್ಲಮ್ ಇಲ್ಲ. ಒಂದು ಎರಡನೇದು, ನಾವು ಆಫೀಸ್ ನಡೆಸಬೇಕಾಗಿದ್ರೆ ಒಬ್ಬರು ಕನಿಷ್ಠ ಒಬ್ಬರು ಡ್ರೈವರು ಮತ್ತು ಒಬ್ಬ ಆಫೀಸ್ ಅಸಿಸ್ಟೆಂಟ್ ಅವರಿಬ್ಬರಿಗೆ ಮಾತ್ರ ಬರಲಿಕ್ಕೆ ಹೇಳಿರುವಂಥದ್ದು. ವೆಸ್ಟ್ ಝೋನಲ್ಲಿ ಮೋರ್ ದೆನ್ 3000 ಸ್ಟಾಫ್ ಇದ್ದಾರೆ, ಅವರು ಇಬ್ಬರಿಗೆ ಮಾತ್ರ ಆಫೀಸ್ಗೆ ಬರಲಿಕ್ಕೆ ಹೇಳಿರುವಂಥದ್ದು. ಬಾಕಿ ಉಳಿದವರು ಆಲ್ರೆಡಿ ಪ್ರತಿಭಟನೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈಗ ತಾವೇ ಹೇಳಬೇಕು ನನಗೆ, ನಮ್ಮ ವೆಸ್ಟ್ ಝೋನಿಂದ ಅಲ್ಲಿ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಬಂದಿಲ್ಲ. ಹೇಳ್ತಿರೋದು ತಾವು ಪ್ರತಿಭಟನೆ ಹೋಗದಂತೆ ತಮ್ಮ ಇಲ್ಲ ನೌಕರರಿಗೆ ಇಲ್ಲ ಆ ಥರ ಎಚ್ಚರಿಕೆಯನ್ನ ಕೊಟ್ಟಿದ್ದೀರಾ, ಸೂಚನೆಯನ್ನು ಕೊಟ್ಟಿದ್ದೀರಾ, ಆ ನಿಟ್ಟಿನಲ್ಲಿ ಪ್ರತಿಭಟನೆಗೆ ಯಾರು ಕೂಡ ವೆಸ್ಟ್ ಝೋನ್ ಇಂದ ಬರ್ತಾ ಇಲ್ಲ ತಮ್ಮ ಮೇಲೆ ಆರೋಪ ಇರುವಂತ ಸರ್. ನಾನು ಹೇಳಿರುವಂಥದ್ದು ನಮ್ಮೊಬ್ರು ಡ್ರೈವರು ಮತ್ತೆ ಒಬ್ರು ಆಫೀಸ್ ಅಸಿಸ್ಟೆಂಟ್ಗೆ ಮಾತ್ರ. ಮತ್ತೆ ತಾವು ಕೂಡ ಪ್ರತಿಭಟನಾ ಸ್ಥಳಕ್ಕೆ ಬರಬೇಕು, ಪ್ರತಿಭಟನಾ ಸ್ಥಳಕ್ಕೆ ಬರಬೇಕು ಅಂತ ಪ್ರತಿಭಟನಾ ನಿರತರು ಪಟ್ಟಿಡಿದ್ದಾರೆ. ಆಯ್ತು, ಈಗ ಅವರು ಬಂದಿದ್ದಾರೆ, ಅವರು ಹೇಳ್ತಾ ಇದಾರೆ ಅಲ್ಲಿ ಬರಬೇಕು, ಅಲ್ಲಿ ಅವ್ರ ಜೊತೆ ಮಾತನಾಡ್ಬೇಕಂತ. ಅಲ್ಲಿ ಬರ್ತೀನಿ, ಮಾತಾಡ್ತೀನಿ ಅವ್ರ ಜೊತೆಗೆ. ಈಗ ನೀವು ಪ್ರತಿಭಟನಾ ಸ್ಥಳಕ್ಕೆ ಹೋಗ್ತೀರಾ? 100% ಬರ್ತೀನಿ. ಫ್ರೀಡಮ್ ಪಾರ್ಕ್ ನಮ್ಮ ಝೋನ್ಗೆನೆ ಬರುತ್ತದೆ. ಅಲ್ಲಿ ಯಾವುದೇ ಪ್ರತಿಭಟನೆ ನಡೆದಿದ್ರು ಅಲ್ಲಿ ಇರ್ತಕ್ಕಂಥ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಅವ್ರ ಮಾತು ಕೇಳೋದು, ಅವ್ರ ಜೊತೆ ಮಾತನಾಡ್ಲಿಕ್ಕೆ ನಾನು ಇಲ್ಲಿ ಇರುದು. ಸೊ ಬರ್ತೀನಿ ಅಲ್ಲಿ. ನಿಮ್ಮ ಮೇಲೆ ತುಂಬಾ ದೊಡ್ಡದಾದಂತ ಒಂದು ಆರೋಪವನ್ನು ಕೂಡ ಮಾಡಿದ್ರು ಅಮೃತರಾಜ್ ಅವರು. ತಾವು ತುಂಬಾ ಭ್ರಷ್ಟರಿದ್ದೀರಾ, ತಮ್ಮ ಮೇಲೆ ತುಂಬಾ ಆರೋಪಗಳಿದೆ. ಅದು ಅವರು ಯಾರು ಸಕ್ಷಮ ಪ್ರಾಧಿಕಾರ ಇದ್ದಾರೆ ಅವರಿಗೆ ಕಂಪ್ಲೇಂಟ್ ಮಾಡ್ಲಿ. ಅವ್ರದ್ದು ಕಂಪ್ಲೇಂಟ್ ಅಲ್ಲಿ ಎಷ್ಟು ನೈಜತೆ ಅವರೇ ಹೇಳಿ. ಮಾಹಿತಿ ಇತ್ತು, ಬಟ್ ಅದರಲ್ಲಿ ನಾನು ನಿಮ್ಗೆ ಆಗ್ಲೇ ಹೇಳಿದ್ದಾರೆ, ಪ್ರೊಟೆಸ್ಟ್ ಯಾರು ಇದ್ದಾರೆ, ಪ್ರೊಟೆಸ್ಟ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅವರು ಪ್ರೊಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿ. ನಮ್ಮ ಆಫೀಸ್ ನಡೆಸಲಿಕ್ಕೆ ಅಟ್ಲೀಸ್ಟ್ 2 ಸ್ಟಾಫ್ ಕನಿಷ್ಠ ಬೇಕು, ಡ್ರೈವರ್ ಮತ್ತು ಒಬ್ಬರು ಆಫೀಸ್ ಅಸಿಸ್ಟೆಂಟು. ಅವರಿಗೆ ನಾನು ಬರಲಿಕ್ಕೆ ಹೇಳಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.